ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಇವತ್ತು ಏನೇನು ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಪಡವಲಕಾಯಿದು ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇದು ಪಡವಲಕಾಯಿ ಇರ್ತದಲ್ಲ, ಮೇಲಿದೆಲ್ಲ ವೈಟ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಸಣ್ಣಾಗಿ ಹೆಚ್ಕೊಂಡು ಒಂದು ಸೈಡು ಎತ್ತಿಟ್ಕೊಂಡಿರಬೇಕು. ನಂತರ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಮತ್ತು ಟೊಮೊಟೊನೂ 1 ಟೊಮೊಟೊ ಹೆಚ್ಚಿಟ್ಕೊಂಡಿರಬೇಕು. ಇವಾಗ 1-2 ಚಮಚ ಎಣ್ಣೆಯಲ್ಲಿ ಟೊಮೊಟೊ ಹಾಕಿದೆ. 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಟೊಮೊಟೊನ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ನೇಕ್ ಪಡವಲಕಾಯಿ ಅಂತಲೂ ಕರೀತಾರೆ. ಇವಾಗ ನಾನು ಈ ಥರ ಫ್ರೈ ಮಾಡಿ ನಂತರ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಕೈ ಆಡಿಸಿ ಪಡವಲಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಓಕೆ, ಬನ್ನಿ ಇವಾಗ ಪಡವಲಕಾಯಿ ಹಾಕೋಣ. ಸಣ್ಣಗೆ ಹೆಚ್ಚಿರುವಂಥ ಪಡವಲಕಾಯಿನ ಈ ಥರ ಕಲಸೋಣ. ಎಣ್ಣೆಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಟೇಸ್ಟ್ ಆಗುತ್ತೆ. ಇದರಿಂದನೂ ವಡಾನೂ ಸಹಿತ ಮಾಡ್ತೀನಿ ನಾನು. ಇವಾಗ ನಾನು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ವಡ ಅಂತೂ ಸ್ನ್ಯಾಕ್ಸ್ ರೆಸಿಪಿ ಭಾಳ ಟೇಸ್ಟ್ ಆಗುತ್ತೆ. ಇವಾಗ 1 ಕೊತ್ತಂಬರಿ ಕಾಳು ಪೌಡ್ರ್ ಹಾಕಿದೆ, 2 ಚಮಚದಷ್ಟು. ನಂತರ ಎಳ್ಳಿನ ಪೌಡ್ರು ಸಹಿತ ಹಾಕಿದೆ. ನಾನು ಎಳ್ಳು ಹುರಿದಿಟ್ಕೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೌಡ್ರ್ ಹಾಕಿದೆ. ನಂತರ ಗುರಾಳ ಪುಡಿನೂ ಹುರಿದಿಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದು ಗುರಾಳ ಪುಡಿನೂ 2 ಚಮಚದಷ್ಟು ಹಾಕಿದ್ದೆ. ಎಳ್ಳು ಪೌಡ್ರೂ 2 ಚಮಚದಷ್ಟು ಹಾಕಿದೆ. ಇವಾಗ ಚೆನ್ನಾಗಿ ಕೈ ಆಡಿಸಿ ಥರ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ನಂತರ ಸ್ವಲ್ಪ ಖಾರ ಹಾಕಬೇಕು. 1 ಚಮಚದಷ್ಟು ಖಾರ ಹಾಕಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಖಾರ ಹಾಕಬೇಕು. ಓಕೆ, ನಾನಿವಾಗ 4 ಜನ ಇರೋದಕ್ಕೆ 1 ಚಮಚ ಖಾರ ಹಾಕಿದ್ದೀನಿ. ನಂತರ ನಮಗೆ ಸ್ವಲ್ಪ ಎಣ್ಣೆಲೇ ಕುದಿಬೇಕು. ಅದು ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಹಾಕಬೇಕು. ನಾನು ನೀರು ಸ್ವಲ್ಪ ಹಾಕಿದೆ, ಒಂದು ಅರ್ಧ ಲೋಟದಷ್ಟು ನೀರು ಅಷ್ಟೇ ಹಾಕಿದೆ. ಇವಾಗ ನಂತರ ಕುದಿಯೋಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಮಸಾಲ ರೆಡಿ ಆಗುತ್ತೆ. ಪಡವಲಕಾಯಿ ಮಸಾಲ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕಲಿಸ್ಕೊಟ್ಟಿದ್ದು ಕರೆಕ್ಟು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಹೇಗಿದೆ ಅಂತ ಮನೆಯಲ್ಲೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.